ಇವರು ನಾಳೆ ಬಂದು ಉದ್ಘಾಟನೆ ಮಾಡ್ತಿರೋ ಕಾರ್ಯಕ್ರಮ ಯಾವುದು ಅಂತ ಅಂದರೆ ತಾಲೂಕು ಕಚೇರಿ, ಹಾಸನ ತಾಲೂಕು ಕಚೇರಿ ಪ್ರಮುಖವಾಗಿ. ನಂತರ ಬಸ್ ಸ್ಟ್ಯಾಂಡಲ್ಲಿ ನಿರ್ಮಾಣವಾಗಿರುವಂಥ ಒಂದು ಉದ್ಯಾನವನ ಮತ್ತು ಏನು ಮ್ಯೂಸಿಕಲ್ ಫೌಂಟೇನ್ ಅಂತಾರಲ್ಲ ಅದು, ಆ ಗಾರ್ಡನ್ನು ಉದ್ಘಾಟನೆ ಮಾಡೋಂಥ ಪ್ರಮುಖ ಕಾರ್ಯಗಳು. ಫೈರ್ ಆಫೀಸ್ಗಳು, ಗ್ರಂಥಾಲಯಗಳು, ಇದೆಲ್ಲ ಕೊಟ್ಟದ್ದು ಯಾರು? ಕಾಂಗ್ರೆಸ್ ಸರ್ಕಾರ ಕೊಟ್ಟರೆ, ಮನೆ ಮುಖ್ಯಮಂತ್ರಿಗಳು ಅನುದಾನ ಕೊಟ್ಟರ? ಇದು ಕೊಟ್ಟದ್ದು ಬಿ ಜೆ ಪಿ ಸರ್ಕಾರ, ಬಿ ಜೆ ಪಿ ಆಡಳಿತದ ಕೊಟ್ಟಂಥ ಸರ್ಕಾರ ಇದು. ಇವತ್ತು ₹1 ಅಧಿಕಾರದಲ್ಲಿ, ಇವ್ರ ಅಧಿಕಾರ ಅವಧಿಯಲ್ಲಿ ಹಾಸನ ಜಿಲ್ಲೆಗೆ ₹1 ಕೆಲಸ ಇಲ್ಲ ಅಲ್ಲಿ. ಇವತ್ತೇನು ಕಾರ್ಯಕ್ರಮಕ್ಕೆ ನಮಗೆ ಬಂದ ಮಾಹಿತಿ ಪ್ರಕಾರ ಒಂದೊಂದು ಇಲಾಖೆಯಲ್ಲಿ ಇಷ್ಟಿಷ್ಟು ಅಂತ ಒಂದು ₹4 ಕೋಟಿ ಹತ್ತತ್ರ ಖರ್ಚು ಮಾಡ್ತಾ ಇದ್ದಾರೆ ಅಂತೇಳಿ. ಮನೆ ಮುಖ್ಯಮಂತ್ರಿಗಳನ್ನ ಕೇಳ್ತೀನಿ ನಾನಲ್ಲಿ, ₹4 ಕೋಟಿ ಖರ್ಚು ಮಾಡ್ತಾ ಇದ್ರಲ್ಲ ನೀವಲ್ಲಿ, ₹4 ಕೋಟಿ ಅನುದಾನ ಕೊಟ್ಟಿದ್ದೀರ ತೋರಿಸಿ ಸ್ವಾಮಿ ನೀವು ನಮ್ಮ ಹಾಸನ ಜಿಲ್ಲೆಗೆ. 4 ಕೋಟಿ ಖರ್ಚು ಮಾಡ್ತಾ ಇದ್ರಲ್ಲ ನೀವಲ್ಲಿ, ₹4 ಕೋಟಿ ಅನುದಾನ ತೋರಿಸಿ ಸಾಕಷ್ಟೇ ನೀವು ನಮಗೆ, ನಾವು ನಿಮ್ಗೆ ಶರಣರಾಗ್ತೀವಿ ನಿಮಗೆ ಅಲ್ಲಿ. ಸರ್ ಹಳೇದದು ಬ್ಯಾಲೆನ್ಸು, ಹಳೆ ಬ್ಯಾಲೆನ್ಸ್ ಕೊಟ್ಟದ್ದು ಈಗ ಅವರು ಹಿಂದೆ ಗ್ರಾಂಟ್ ಆಗಿದ್ದದು, ಹಿಂದೆ 28 ಕೋಟಿ ಗ್ರಾಂಟ್ ಆಗಿದ್ದನ್ನ ಅದನ್ನು ಈಗ ಬಿಡುಗಡೆ ಮಾಡಿದ್ದು ಫೈನಾನ್ಸಲ್ಲಿ. ಹೊಸದೇನೆಲ್ಲ ಇವ್ರದ್ದು, ಯಾವುದು ಹೊಸದು ಒಂದೇ ಒಂದು ಕಾರ್ಯಕ್ರಮ ಇಲ್ಲ ಇವ್ರದ್ದು. ಸೊ 27 ಕೋಟಿ ಈಗ ಅದನ್ನ ರೈಸ್ ಮಾಡಿದ್ದಾರೆ, ಬಿಡುಗಡೆ ಆಗಬೇಕಲ್ಲ ಅದು ಅಮೌಂಟ್, ಅದು ರೈಸ್ ಮಾಡಿದ್ದಾರೆ ಈಗ ಜನ ಮೆಚ್ಚಕಲ್ಲಿ. ಒಂದು ಏನಂತ ಅಂದರೆ ಹಾಸನ ಜಿಲ್ಲೆ ಬರಬೇಕಾಯ್ತು ಸಿ ಎಂ ಅಷ್ಟೇ, ಮುಖ್ಯಮಂತ್ರಿ, ಬೇರೆ ಏನಿಲ್ಲ ಅಲ್ಲಿ. ಇಲ್ಲಿ ಬರಬೇಕಿಲ್ಲಿ ಸ್ವಲ್ಪ ಈ ಇಡೀ ರಾಜ್ಯದಲ್ಲಿ ಸ್ವಲ್ಪ ಸ್ವಲ್ಪ ಅರ್ನಿಂಗ್ಸು, ಈ ಒಂಚೂರು ಏನೋ ಉತ್ಪಾದನೆ ಆಗ್ತಿರೋದು ಹಾಸನ ಜಿಲ್ಲೆಯಲ್ಲೇ ಸ್ವಲ್ಪ. ಈ ಕಾಂಟ್ರಾಕ್ಟ್ರು ಅವು ಆಳುಮುಳು ಇವು ಅಂತಂತೇಳಿ ಒಂದು ಹಲವಾರು 25-30 ಲೇಔಟ್ಗಳು ಆಯ್ತಾವೆ ಈಗ ಅಲ್ಲಿ. ಯಾವುದಕ್ಕೆ ನೀತಿ ನಿಯಮ ಯಾವುದೂ ಇಲ್ಲ. ಬೆಂಗಳೂರು ಖಾಸಗಿಯವರು ಇಲ್ಲಿ ಬಂದಿದ್ದಾರೆ, ಇಲ್ಲಿ ದುಡ್ಡನ್ನು ಕಲೆಕ್ಟ್ ಮಾಡ್ಯಾರ ಅವರಲ್ಲಿ. ಇಲ್ಲಿ ಹಾಸನದಲ್ಲಿ ಮನೆ ಜಿಲ್ಲಾಧಿಕಾರಿಯವರ ನೇತೃತ್ವದಲ್ಲಿ ಏನು ಸಮಿತಿ ಇದೆಯಲ್ಲ, ಈ